ಪಾಕಿಸ್ತಾನದ ಪರ ಘೋಷಣೆ ಆರೋಪದಲ್ಲಿ ಕೈಕಮಲ ಕೆಸರೆರಚಾಟ ಕೂಡ ಜೋರಾಗಿದೆ. ವಿಧಾನಸೌಧದಲ್ಲಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ಕೊಟ್ಟಿದೆ. ಆದರೂ ಕೂಡ ಪ್ರಕರಣವನ್ನು ರಾಜಕೀಯಗೊಳಿಸಲು ಬಿಜೆಪಿ ಹುನ್ನಾರ ಮಾಡುತ್ತಿರೋ ಆರೋಪ ಕೇಳಿಬಂದಿದೆ. ಬಿಜೆಪಿ ಈ ಸಮಾಜಕ್ಕೆ ತಪ್ಪು ಭಾವನೆ ಹುಟ್ಟಿಸ್ತಾ ಇದೆ, ತಪ್ಪು ಸಂದೇಶವನ್ನು ಕೊಡ್ತಾ ಇದೆ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಸದನದಲ್ಲಿ ಮಾರ್ಧನಿಸಿದೆ ಪುಲ್ವಾಮಾ ದಾಳಿ. ಸೈನಿಕರ ಸಾವಿನ ವಿಚಾರ ಅಲ್ರಿ, ಪುಲ್ವಾಮಾ ದಾಳಿ ಆಯ್ತಲ್ರಿ. ದಾಳಿ ಆದಮೇಲೆ ಅವತ್ತೊಂದು ಎಲೆಕ್ಷನ್ನು ಆಯಿತು, ಇನ್ನೊಂದು ಎಲೆಕ್ಷನ್ನು ಬಂದುಬಿಡ್ತು. 40 ಜನ CRPFನ ಸೈನಿಕರು ಸತ್ತು ಹೋಗ್ತಾರೆ. ಅವತ್ತು KG ಗಟ್ಟಲೆ ಕ್ವಿಂಟಲ್ ಗಟ್ಟಲೆ ಸ್ಫೋಟಕ ವಸ್ತು ಬಂದಿದ್ದು ಹೇಗೆ? ಒಂದು ತನಿಖೆ ನಡೀತೇನ್ರಿ, ಅರೆಸ್ಟ್ ಆದ್ರೇನ್ರಿ, ಶಿಕ್ಷೆ ಆಯ್ತೇನ್ರಿ? ಹಂಗೆ ಮುಚ್ಚಾಕ್ಬಿಟ್ರೆ ಅದನ್ನು ಪ್ರಶ್ನೆ ಕೂಡ ಬಂತಿಲ್ಲಿ. ಕೃಷ್ಣ ಬೈರೇಗೌಡರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಧ್ವನಿಗೂಡಿಸ್ತಾರೆ. ಇವತ್ತು ಪುಲ್ವಾಮಾ ದಾಳಿ ಬಗ್ಗೆ ಕೂಡ ಮಾತನಾಡ್ರಿ. ನೀವು ಇಷ್ಟೊಂದು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಮಾತಾಡಿ ನೋಡೋಣ. 40 ಜನ ಸೈನಿಕರನ್ನು ಸಾಯಿಸ್ಬಿಟ್ರೆ ಅವತ್ತು ಅಸಮರ್ಥ ಹೋಮ್ ಮಿನಿಸ್ಟರ್ ನಿಮ್ಮ ಕೇಂದ್ರದವರು ಅಂತ ಕೂಡ ವಾಗ್ದಾಳಿ ಮಾಡಿದ್ದಾರೆ. 40 ಸೈನಿಕರ ಸಾವಿಗೆ ಕಾರಣ ಯಾರು ಅಂತ ಇಲ್ಲಿವರೆಗೂ ಹೇಳಿಲ್ಲ. ಇವರು ಅಯೋಗ್ಯರು ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪುಲ್ವಾಮಾದಲ್ಲಿ ಸಾಕ್ಷಿ ಮಲ್ಲಿಕ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ ಗವರ್ನರ್ ಕೇಳ್ತಾ ಇರೋದು ಬರೀ ಈಗ ರಾಜಕೀಯಕ್ಕೆ ಬಳಸ್ತಾರೆ. ಅಧ್ಯಕ್ಷರೇ, ಉದ್ದೇಶ ಏನು ಇವ್ರದು? ಈಗ ಸೋಲ್ಜರ್ಸ್ ಈಗ ನಾನು ಹೇಳ್ತೀನಿ. ಈಗ ಒಂದ್ ಸೆಕೆಂಡ್ ಈಗ ಅಲ್ಲ, ನೀವು ಒಂದ್ ಸೆಕೆಂಡ್ ಇದು ಪುಲ್ವಾಮಾ ಕಥೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಸುಮಾರು 5 ವರ್ಷಗಳ ಹಿಂದೆ ಒಂದು ಎಲೆಕ್ಷನ್ ಬಂದಿದೆ. ಈಗ ಅವತ್ತಿಗೊಂದು ಎಲೆಕ್ಷನ್ ಹತ್ತಿರದಲ್ಲಿತ್ತು, ಇವತ್ತಿಗೆ ಇನ್ನೊಂದು ಎಲೆಕ್ಷನ್ ಬರ್ತಾ ಇದೆ. ಈ 5 ವರ್ಷಗಳಲ್ಲಿ ಒಂದು ಆಳ್ವಿಕೆ, ನನ್ನ ಕೈನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇದೆಯೋ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ತನಿಖೆ ಕೊಡಿ ಅಂತ ಮಾತಾಡ್ತಿರ್ತೀವಲ್ವಾ, NIA ತನಿಖೆ ಆಗಬೇಕಿದು ಆಗ್ರಹ ಮಾಡ್ತಾ ಇರ್ತಾರಲ್ಲ, ಅದೇ NIA ಮಾಡಿರೋ ತನಿಖೆ ಇದು. ಎಲ್ಲಿಗೆ ಬಂತಪ್ಪ ಅಂತ ಚೆಕ್ ಮಾಡಿಕೊಂಡ್ರೆ ನೀವೆಲ್ಲ ಗಾಬರಿ ಬೀಳುವ ಸರದಿ ಇದೆ ರೀ. ಇಲ್ಲಿ ನಿಮ್ಗೆ ಗಾಬರಿ ಬಿದ್ದು ಹೋಗ್ಬಿಡ್ತೀರಾ. ಒಂದು 40 ಜನ ಸೈನಿಕರನ್ನು ಕೊಂದಂಥ ಒಂದು ಭಯೋತ್ಪಾದಕ ಕೃತ್ಯದ ತನಿಖೆ ಇತ್ತಲ್ಲ, ಇಷ್ಟರ ಮಟ್ಟಿಗೆ ಹಳ್ಳ ಹಿಡಿದು ಹೋಗ್ಬಿಟ್ಟಿದ್ಯಾ ಅಂತ. ಏನೂ ಬೇಡವೇನ್ರಿ ಇದರಲ್ಲಿ? ಏನೂ ಬೇಡವಾ? ಬರೀ ಪೇಪರನ್ನು ಪ್ರಿಂಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಾ? ಎಲ್ಲಿಗೆ ಬಂತು ಪುಲ್ವಾಮಾ ದಾಳಿ, ಪುಲ್ವಾಮಾ ತನಿಖೆ? 5 ವರ್ಷ ಆಯ್ತು ರೀ. ಹುತಾತ್ಮರ ಕುಟುಂಬಕ್ಕೆ ಇವತ್ತಿನವರೆಗೂ ಉತ್ತರ ಸಿಕ್ಕಿಲ್ಲ. 14 ಫೆಬ್ರವರಿ 2019 ಪುಲ್ವಾಮಾ ದಾಳಿಯಲ್ಲಿ 40 ಸೈನಿಕರು ಹುತಾತ್ಮರಾಗ್ತಾರೆ ರೀ. 40 ಸೈನಿಕರು ಹುತಾತ್ಮರಾಗ್ತಾರೆ. NIA ಅಧಿಕಾರಿಗಳು 20 ಆಗಸ್ಟು ನೋಡಿ 2019ರಲ್ಲಿ ಈ ಘಟನೆ ನಡೆಯುತ್ತೆ, ಫೆಬ್ರವರಿಯಲ್ಲಿ. 2020 ಆಗಸ್ಟಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟು 13,800 ಪುಟಗಳ ಚಾರ್ಜ್ ಶೀಟ್ ರೀ ಇದು. ಎಷ್ಟು ಜನದ ವಿರುದ್ಧ? 19 ಜನರ ವಿರುದ್ಧ. ಎಷ್ಟು ಪುಟ? 13,800 ಪುಟಗಳ ಚಾರ್ಜ್ ಶೀಟ್ ಆಗುತ್ತೆ. ಮಸೂದ್ ಅಜರ್ ಸೇರಿದಂತೆ 19 ಜನರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಕರಣದ ಮುಖ್ಯಾರೋಪಿ ಯಾರು? ಜೈಷೆ ಮೊಹಮ್ಮದ್ನ ಮುಖ್ಯಸ್ಥ ಅಜರ್. ಆನಂತರ ಇತರ 18 ಆರೋಪಿಗಳು. ಕೆಲವರನ್ನು ಮಾತ್ರ ಅರೆಸ್ಟ್ ಮಾಡ್ತಾರೆ ಇವರು. ಇಲ್ಲಿವರೆಗೂ ಈ ಪ್ರಕರಣದ ತನಿಖೆ ಆ ಕಡೆಗೂ ಹೋಗಲಿಲ್ಲ, ಈ ಕಡೆಗೂ ಬರಲಿಲ್ಲ. ಅರ್ಧ ಮಾತ್ರ ಮುಗಿದಿದೆ. 5 ವರ್ಷ. ಇನ್ಯಾವುದೋ ಒಂದು ದಾಳಿ ಆದಾಗ ಎಲ್ರಿ, ಯಾರನ್ನ ಹಿಡಿದ್ರಿ, ಯಾರನ್ನ ಗಲ್ಲಿಗೇರಿಸಿದ್ರಿ, ನೀವೆಲ್ಲ ಒಂದೇ ಅದು ಇದು ಮಾತಾಡ್ತಾರಲ್ಲ. ವೈ ಕಾಂಟ್ ಪುಲ್ವಾಮಾ ಬಗ್ಗೆ ಯಾಕೆ ನಾವೊಂದು ಸರಿಯಾದಂಥ ತನಿಖೆ ನಡೆಸಿ 5 ವರ್ಷಗಳಾದರೂ ಒಂದು ಕನ್ಕ್ಲೂಷನ್ಗೆ ಬರಲಿಲ್ವಲ್ಲ ನಾವು? ಲೋಕಸಭೆಯಲ್ಲಿಯೂ ಕೂಡ ಪುಲ್ವಾಮಾ ದಾಳಿ ಬಗ್ಗೆ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಲೋಕಸಭೆ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಇಲ್ಲ. ನೋಡಿ ಇಲ್ಲಿ 13,800 ಪುಟಗಳ ಚಾರ್ಜ್ ಶೀಟ್ ಇದು. 19 ಜನ. ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಬೇಕಿದ್ರೆ. ಮಸೂದ್ ಅಜರ್ 52 ವರ್ಷ, ಪಾಕಿಸ್ತಾನಿ ನ್ಯಾಷನಲ್ ಇವನು. ರೌಫ್ ಅಸ್ಗರ್, ಅಮ್ಮರ್ ಅಲ್ವಿ, ಶಕೀರ್ ಬಶೀರ್, ಇನ್ಶಾ ಜಾನ್, ಪೀರ್ ತಾರಿಕ್ ಅಹಮದ್ ಶಾ, ವೈಜ್ ಉಲ್ ಇಸ್ಲಾಂ, ಮೊಹಮ್ಮದ್ ಅಬ್ಬಾಸ್ ರಾಥರ್, ಬಿಲಾಲ್ ಅಹಮದ್ ಕುಚ್ಚೆ, ಮೊಹಮ್ಮದ್ ಇಕ್ಬಾಲ್ ರೈದರ್, ಮೊಹಮ್ಮದ್ ಇಸ್ಮಾಯಿಲ್, ಸಮೀರ್ ಅಹಮದ್ ದಾರ್, ಅಶಾಕ್ ಅಹಮದ್, ಇನ್ನೊಂದು ಕಡೆ ಅದಿಲ್ ಅಹಮದ್, ಮೊಹಮ್ಮದ್ ಉಮರ್ ಫಾರೂಕ್, ಮೊಹಮ್ಮದ್ ಕಮ್ರಾನ್ ಅಲಿ, ಸಾಜಿದ್ ಅಹಮದ್ ಭಟ್, ಮುದಸ್ಸಿರ್ ಅಹಮದ್ ಖಾನ್, ಖಾರಿ ಯಾಸಿರ್. ಇಷ್ಟು ಜನಗಳ ಬಗ್ಗೆ ಒಂದು ಚಾರ್ಜ್ ಶೀಟ್ ಮಾಡಿದಂಥವ್ರು ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ, ಎಷ್ಟು ತನಿಖೆಗೆ ಮಾಡಿದ್ರಿ,
ಎಷ್ಟು ಜನ ಗಲ್ಲಿಗೇರಿಸಿದ್ರಿ ನೀವು? ಸತ್ತಿದ್ದು 40 ಜನ, 5 ವರ್ಷ ಉರುಳಿಸೇ ಬಿಟ್ರಿ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಹಿಡಿದು ಬಿಡ್ತೀವಿ, ಮಾಡಿಬಿಡ್ತೀವಿ, ಗಲ್ಲಿಗೇರಿಸ್ತೀವಿ ಅಂತ ಹೇಳಿದವರು ಎಲ್ಲಿಗೆ ಬಂದಿರಪ್ಪ ತನಿಖೆ? ನೀವೆಲ್ಲಿಗೆ ಬಂದಿದ್ದೀರಾ ಇವಾಗ ಹೇಳ್ರಪ್ಪ ಅಂದರೆ ಒಬ್ಬರು ಉತ್ತರ ಇಲ್ಲ. ಪುಲ್ವಾಮಾ ಮುಗೀತಲ್ಲ, ಪುಲ್ವಾಮಾ ಸತ್ತರಳ ಸೈನಿಕರು ಎಲ್ಲಿಗೆ ಬಂತು? ಇದ್ರ ಬಗ್ಗೆ ಅಧೀರ್ ರಂಜನ್ ಚೌಧರಿ ಏನು ಕ್ವಶನ್ ಕೇಳಿದ್ರು ನೋಡಿ. आ गया 2019 में पुलवामा में हमारे 60 जवान शहीद हुई। वहां के गवर्नर मालिक साहब ने कहते थे कि वहां के सरकार की लापरवाही से हमारे जवान शहीद हुई थी। मैं नहीं, मालिक साहब गवर्नर कहते थे। उसके बदले में आप बालाकोट में हमला किया। सारे देशवासियों के अंदर एक जोश पैदा हो गया कि हमारे देश बदला ले रहे हैं, लेकिन उसके बाद हमें कोई जानकारी नहीं मिला। क्या हुआ ना हुआ कोई जानकारी नहीं मिला। हमें चश्मदीद गवाह के साथ ये देख पाए हैं कि हमारे एक MiG-21 को वहाँ क्रैश होने देखा, हमारे एक C-17 हेलीकॉप्टर को हम लोग तबाह होते देखा फ्रेंडली फायर में। उसमें 6-7 हमारे एयर पर्सनल उनको हम शहादत होते हुए देखा। कहे गए थे कि पाकिस्तान के F-16 को मार गिराया, पता नहीं कहाँ गिराया। और बालाकोट में असलियत क्या हुई आज तक पता नहीं, क्योंकि आपने कुछ कहा नहीं आज तक। उल्टे तरफ से सारे इंटरनेशनल एजेंसी कहते हैं कि बालाकोट में ऐसा कोई सीरियस कॉन्सिक्वेंसेस कुछ नहीं हुई। मैं उदाहरण के तौर पर कहना चाहता हूं, एनालिसिस दूसरी बारी आ गया 2019 में पुलवामा। ಟ್ವೀಟರ್ಸ್ಕೊಳ್ಳೋಕೆ ಇದೀಗ ಸಂತೋಷ್ ರಾಥೋಡ್ ನ್ಯೂಸ್ ಡೆಸ್ಕಿಂದ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಪುಲ್ವಾಮಾ ಯಾರು ಕೇಳಿದ್ರು ಪುಲ್ವಾಮಾ ಬಗ್ಗೆ ಮಾತಾಡ್ತಾರೆ. ಇಲ್ಲಿಗೆ ಬಂತು ಪುಲ್ವಾಮಾ ಸಂತೋಷ್? 19 ಜನರ ವಿರುದ್ಧವಾಗಿ ಚಾರ್ಜ್ ಶೀಟ್ ಆಗುತ್ತೆ ಅಥವಾ ಆರೋಪ ಪಟ್ಟಿ ಆಗುತ್ತೆ. ಪಟ್ಟಿ ಆದಮೇಲೆ ಸಿಕ್ಕವರೆಷ್ಟು, ಸಿಗದೇ ಇದ್ದವರೆಷ್ಟು, ಸತ್ತೋದವರೆಷ್ಟು, ಎಲ್ಲಿಗೆ ಬಂತು ತನಿಖೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉತ್ತರನೇ ಇಲ್ವಲ್ಲ. NIA ಅಂದರೆ ಯಾವಾಗ ಯಾವುದೇ ವಿಚಾರ, ಯಾವುದೇ ರಾಜ್ಯದಲ್ಲಿ ಏನೇ ಒಂದು ಚಟುವಟಿಕೆ ನಡೀಲಿ ಇಮ್ಮಿಡಿಯೇಟಾಗಿ ಎಲ್ಲರೂ ಬಾಯಲ್ಲಿ ಬರೋದು NIA ಅಂತೇಳಿ. NIA ಕೆಲಸ ಇಷ್ಟೇನಾ? A4 ಸೈಜಿನ 3 ಪೇಜ್ಗಳು, ಇದರಲ್ಲಿರ್ತಕ್ಕಂಥ ಸಾರಾಂಶ 3800 ಪುಟ ಅಂತ ಇದ್ದಾರೆ. ಇರಲಿ, 3800 ಪುಟದ ಚಾರ್ಜ್ ಶೀಟನ್ನು ಹಾಕಿಬಿಟ್ಟು ಅಲ್ಲೇ ಮುಗಿದೋಯ್ತಾ ಅದು ತನಿಖೆ? 13800 ಪುಟಗಳದ್ದು ಮುಗಿದೋಯ್ತಾ ಅಲ್ಲಿಗೆ, ಎಂಡ ಅದು ಅಂತ. ರಮಾಕಾಂತ್, ಪ್ರಮುಖವಾಗಿ ನಮ್ಮ ದೇಶದ 40 ಜನ ಸೈನಿಕರು ಹುತಾತ್ಮರಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಅವತ್ತು ಕಂಬನಿ ಮಿಡಿದಿತ್ತು. ಫೆಬ್ರವರಿ 14 ಬಂತು ಅಂದರೆ ಸಾಕು, ನಮ್ಮ ದೇಶ ಆ ಘಟನೆಯನ್ನು ನೆನಪಿಸ್ಕೊಂಡು ಇಂದಿಗೂ ಕೂಡ ಕಣ್ಣೀರನ್ನು ಇಡುತ್ತೆ. ಇಂದಿಗೂ ಕೂಡ ಅದು ನಮ್ಮ ದೇಶಕ್ಕೆ ಮಾಯದ ಒಂದು ಗಾಯದ ರೀತಿಯಲ್ಲಿ ಇವತ್ತಿಗೂ ಕೂಡ ನಮ್ಮನ್ನು ಕಾಡ್ತಾ ಇದೆ. ಆದರೆ TV5 ಕನ್ನಡ ಇವತ್ತು NIA ಒಂದು ಚಾರ್ಜ್ ಶೀಟ್ ಅನ್ನು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಆಘಾತಕಾರಿಯಾದಂತಹ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. ಕೆಲವು ಕೀ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ನಾನು. ನಮ್ಮ TV5 ಕನ್ನಡ ತಂಡ ಯಾವಾಗ ಈ ಚಾರ್ಜ್ ಶೀಟ್ ಅನ್ನ ನೋಡ್ತಾ ಹೋಗ್ತು, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಕೆಲವು ಕೀ ಪಾಯಿಂಟ್ಸ್ ಗಳಿದೆ. ಅದೇನು ಅಂತಂದ್ರೆ, ಈ ಪುಲ್ವಾಮಾ ದಾಳಿಗಾಗಿ ಏನ್ ತಯಾರಿ ನಡೀತಾ ಇತ್ತು 2016-17ರಿಂದ ನಿರಂತರವಾಗಿ ಯಾರ್ಯಾರು ಭಯೋತ್ಪಾದಕರಿದ್ರು ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. 2018ರಿಂದ ಆರಂಭ ಆಗತ್ತೆ. ಫೆಬ್ರವರಿ 14ರಂದು 2019ರಂದು ಈ ಒಂದು ದಾಳಿ ಆಗತ್ತೆ. ಇಲ್ಲಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ, ಪ್ರಮುಖವಾಗಿರುವಂತಹ ಪ್ರಶ್ನೆ, ನಮ್ಮ ದೇಶದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನಮ್ಮ ದೇಶದ ಸರ್ಕಾರ ಸಂಪೂರ್ಣ ಗಡಿ ನನ್ನ ನಿಯಂತ್ರಣದಲ್ಲಿ ಇದೆ ಅಂತ ಹೇಳ್ತಾ ಇತ್ತಲ್ಲ, ಆ ಸರ್ಕಾರ ಏನ್ ಮಾಡ್ತಾ ಇತ್ತು ಅನ್ನುವಂತಹ ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ಸರ್ಕಾರ ಹಾಗೂ NIA ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಹೊರಹಾಕತ್ತೆ. ಈ ಚಾರ್ಜ್ ಶೀಟ್ ನಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಅಫ್ಘಾನಿಸ್ತಾನಕ್ಕೆ ಕರೆದುಕೊಂಡು ಹೋಗಿ ಅಲ್ ಖೈದಾ ಮತ್ತು ತಾಲಿಬಾನ್ ಏನು ಸಂಘಟನೆಗಳಿದಾವೆ, ಈ ಸಂಘಟನೆಗಳ ಜೊತೆಗೆ ಅವರನ್ನ ತಯಾರಿಯನ್ನ ಮಾಡಲಾಗ್ತಾ ಇತ್ತು. IED ಹಾಗೂ ಏನು ಬಾಂಬ್ಗಳಿದಾವೆ ಅದನ್ನ ಯಾವ ರೀತಿಯಾಗಿ ಎಕ್ಸ್ಪ್ಲೋಸಿವ್ ಗಳನ್ನ ತಯಾರಿ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟ್ರೈನಿಂಗ್ ಅನ್ನ ನೀಡಲಾಗ್ತಾ ಇತ್ತು. ನಮ್ಮ ದೇಶದಿಂದ ಕರೆದುಕೊಂಡು ಹೋಗಿ ಈ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಇದೆ. ಅದೇ ರೀತಿಯಾಗಿ 2018ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಿ ಆರಂಭ ಆಗತ್ತೆ. ತಯಾರಿ ಆದ ಬಳಿಕ ಶಾಕಿರ್ ಬಶೀರ್ ಅನ್ನುವಂತಹ ವ್ಯಕ್ತಿ, ಇನ್ಶಾ ಜಾನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಇವರು IED ಗಳನ್ನ ಭಾರತದ ತರ್ತಾರೆ. A4 A5 ಬರ್ತಾರೆ ಅವರಿಬ್ರು ಕೂಡ. A4 A5 ಅವರಿಬ್ರು. ಹೌದು ರಮಕಾಂತ್, ಈ ಇಬ್ರು ಕೂಡ IEDಯನ್ನ ನಮ್ಮ ದೇಶದ ಒಳಭಾಗಕ್ಕೆ ತರ್ತಾರೆ. ನೋಡಿ, ಸರಿಸುಮಾರು 150 kgಯ ಒಂದು ಬಾಂಬ್ ಅನ್ನ ರೆಡಿ ಮಾಡಲಾಗುತ್ತೆ. ಅದೇ ರೀತಿಯಾಗಿ 40 kgಯ 2 ಬಾಕ್ಸ್ ಗಳನ್ನ ಅಂದ್ರೆ ಬಾಂಬ್ ಗಳನ್ನ ರೆಡಿ ಮಾಡಲಾಗುತ್ತೆ. ಈ ಎಲ್ಲಾ ಬಾಂಬ್ಗಳು ರೆಡಿ ಆಗ್ತಾ ಇರಬೇಕಾದ್ರೆ 160 kg 40 kg ಇದು ಸಣ್ಣ ಪುಟ್ಟ ಬಾಂಬ್ ಅಲ್ಲ. ಇವೆಲ್ಲ ರೆಡಿ ಆಗ್ತಾ ಇರಬೇಕಾದ್ರೆ ಏನ್ ಆಗ್ತಾ ಇತ್ತು, ನಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು, ಇಷ್ಟೆಲ್ಲ ಎಕ್ಸ್ಪ್ಲೋಸಿವ್ ಮಟೀರಿಯಲ್ಗಳು ಒಳಗಡೆ ಬರ್ತಾ ಇರಬೇಕಾದ್ರೆ ಏನ್ ಮಾಡ್ತಾ ಇತ್ತು, ಇದ್ಯಾವುದಕ್ಕೂ ಕೂಡ ಉತ್ತರ ಇಲ್ಲ. ಚಾರ್ಜ್
ಶೀಟ್ ನಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಅನ್ನುವಂತಹ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ಇಲ್ಲ. ಕೇವಲ 13,800 ಪುಟಗಳ ಒಂದು ಚಾರ್ಜ್ ಶೀಟ್ ಮಾತ್ರ ಅಂತ ಹೇಳ್ಬೋದು. ಯಾವ ರೀತಿ ಘಟನೆ ಆಯಿತು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ರೀತಿಯಾಗಿ ನಮ್ಮ ಸೈನಿಕರನ್ನ ನಾವು ಕಳೆದುಕೊಂಡ್ವಿ, ಇದಕ್ಕೆ ಮಾತ್ರ ಉತ್ತರ ಇದೆ ವಿನಃ ನಮ್ಮ ಗಡಿ ಭಾಗದ ಸೈನ್ಯ ಏನ್ ಮಾಡ್ತಾ ಇತ್ತು, ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು, ಸರ್ಕಾರ ಏನ್ ಮಾಡ್ತಾ ಇತ್ತು. ನೋಡಿ, ಪ್ರಮುಖವಾಗಿ ಸಿಂಪ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಪೊಲೀಸ್ ಪರೇಡ್ ನಡೀತಾ ಇತ್ತಂದ್ರೆ ರಮಾಕಾಂತ್, ಕೇವಲ 300, 400 ಅಥವಾ 1,000-2,000 ಜನ ಸೈನಿಕರು ಏನಾದ್ರೂ ಪರೇಡ್ ಮಾಡ್ತಾ ಇರಬೇಕಾದ್ರೆ ಅಕ್ಕಪಕ್ಕದ ಎಲ್ಲಾ ರೋಡ್ಗಳನ್ನ ಬ್ಲಾಕ್ ಮಾಡಲಾಗುತ್ತೆ. 2,000 ಜನ ಸೈನಿಕರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ರೋಡ್ ಅನ್ನ ಯಾಕೆ ಬ್ಲಾಕ್ ಮಾಡಲಿಲ್ಲ? ನೋಡಿ, ವಾಹನದ ನಂಬರ್ ಕೂಡ ಇದೆ, ಏನು ಮಾರುತಿ. ನೋಡಿ, ಇಂಟ್ರೆಸ್ಟಿಂಗ್ಲಿ ಇದೇ ನನಗೆ ಈ ತನಿಖೆಯಲ್ಲಿ ಕೊಟ್ಟಿರೋ ಚಾರ್ಜ್ ಶೀಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ಟಾಗ 6th ಪಾಯಿಂಟ್ ಅಲ್ಲಿ ಒಂದು ವಿಷಯ ಇದೆ. ಇನ್ Jan 2019 ಸಾಜಿದ್ ಅಹಮದ್ ಭಟ್ ಪರ್ಚೇಸ್ಡ್ ಅ ಮಾರುತಿ ಇಕೋ ಕಾರ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾರಿಂಗ್ ಔಟ್ ದಿ IED ಅಟ್ಯಾಕ್, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಅಟ್ಯಾಕ್ ಅಂತ ಹೇಳಿ ಅದನ್ನು ಡಿವೈಸ್ ಅಂತ. ಅದು ದಿ ಕಾರ್ ವಾಸ್ ಕೆಪ್ಟ್ ಇನ್ ದಿ ಫ್ರಂಟ್ ಯಾರ್ಡ್ ಆಫ್ ದಿ ಶಾಕೀರ್ ಬಶೀರ್ಸ್ ಹೌಸ್. ವೈಜುಲ್ ಇಸ್ಲಾಂ ಆರ್ಡರ್ಡ್ 4 kgs of aluminum powder from his Amazon account on the directions of accused Muhammad Ismail Shaifullah and gave the same to him. ಇಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಎಲ್ಲಿಂದ ಆರ್ಡರ್ ಮಾಡಿದ್ರು, ಎಲ್ಲಿಂದ ತೊಗೊಂಡು ಬಂದರು ಅಂತ ಇದ್ದಾಗ ಹೊರತಾಗಿಯೂ ಕೂಡ ಯಾರನ್ನ ಅರೆಸ್ಟ್ ಮಾಡಿದ್ರು, ಯಾರನ್ನ ಗಲ್ಲಿಗೇರಿಸಿದ್ರು ಅಂದರೆ ಏನಕ್ಕೂ ಉತ್ತರ ಇಲ್ವಲ್ಲ. ಅದಷ್ಟೇನಾ? 40 ಜನ ಸತ್ತೋದ್ರು, ಅವತ್ತಿಗೆ ಕಣ್ಣೀರು, ಅವತ್ತಿಗೆ ಸಂತಾಪ, ಮುಗಿದಾಯಿತು. ಆ 40 ಜನ ಕುಟುಂಬದವರು ಏನಾಯ್ತು, ಅವ್ರದ್ದು ಒಂದು ಪ್ರತೀಕಾರ ಬೇಡವಾ, ಅವ್ರಿಗೂ ಒಂದು ಶಿಕ್ಷೆ ಅಂತ ಆಗಬಾರ್ದಾ ಅಂತ ಕೇಳಿದ್ರೆ ಉತ್ತರನೇ ಇಲ್ವಲ್ಲ ಈ ದೇಶದಲ್ಲಿ. ಹೌದು ರಮಾಕಾಂತ್, ಯಾಕಂದ್ರೆ ವಿರೋಧ ಪಕ್ಷಗಳು ಕೂಡ ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ದಾವೆ. ಅಧೀರ್ ರಂಜನ್ ಚೌಧರಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಕೂಡ ಹೇಳ್ತಾರೆ. ಇಡೀ ನಮ್ಮ ದೇಶದ ಇತಿಹಾಸವನ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅತಿ ಹೆಚ್ಚು ಸೈನಿಕರು ಸಾವನ್ನಪ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ದೇಶದ ಸೈನಿಕರ ಜೀವವನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಈ ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ತನಿಖೆಯ ಪ್ರಕರಣ ಏನಿದೆ, ಈ ಸಂಪೂರ್ಣ ತನಿಖೆ ಇವತ್ತು ನೆನೆಗುದಿಗೆ ಬಿದ್ದಿದೆ ಅನ್ನುವಂತಹ ಒಂದು ಆಶ್ಚರ್ಯ ಸಂಗತಿ ಇವತ್ತು ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ಚಾರ್ಜ್ ಶೀಟ್ ದಾಖಲಾಯಿತು, ಅನೇಕರು ತಾವಾಗಿಯೇ ಸತ್ತು ಹೋದ್ರು ಅಥವಾ ಇವರೇ ಹೊಡೆದಾಕಿದ್ರು ಅಥವಾ ಯಾರ್ಯಾರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅವ್ರನ್ನ ದೇಶಕ್ಕೆ ಕರೆ ತರೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇದು ಯಾವುದಕ್ಕೂ ಸಂಬಂಧಪಟ್ಟಂತೆ ಸರ್ಕಾರ ಲೋಕಸಭೆಯಲ್ಲೂ ಉತ್ತರ ಕೊಡೋದಿಲ್ಲ ಅಂತಂದ್ರೆ ಸರ್ಕಾರ ಏನು ಮುಚ್ಚಿಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗತ್ತೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.